ಮತ್ತು ದೇವೇಗೌಡರು ಈ ಒಂದು ವಯಸ್ಸಿನಲ್ಲೂ ಇಡೀ ರಾಜ್ಯದಾದ್ಯಂತ ದೇವೇಗೌಡರು ಎರಡು ಸಭೆಗೆ ಬಂದಿದ್ದು ಒಂದು ಭಾಗ ತುಮಕೂರು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬಂದಂತಿದ್ದಿರಬಹುದು. ಯಡಿಯೂರಪ್ಪನವರು ಇಡೀ ರಾಜ್ಯದಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಅವರ ಒಂದು ಪ್ರವಾಸ ಏನು ಮಾಡಿದ್ದಾರೆ, ಈ 82ನೇ ವಯಸ್ಸಿನಲ್ಲಿ ಅವರ ಒಂದು ಹೋರಾಟ ಏನಿದೆ, ನಿಮ್ಮೆಲ್ಲರ ಪರವಾಗಿ ಯಡಿಯೂರಪ್ಪನವ್ರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಸಭೆಯಲ್ಲಿ ನಮಗೇನು ಸನ್ಮಾನ ನೀಡ್ತಾ ಇದ್ದೀರಿ, ವಿಜೇಂದ್ರ ಅವರ ನಾಯಕತ್ವದಲ್ಲಿ ಎಲ್ಲ ನಮ್ಮ ಶಾಸಕ ಮಿತ್ರಗಳು ಸೇರಿದ್ದೀರಿ, ಪಕ್ಷದ ಕಾರ್ಯಕರ್ತರು ಇದ್ದೀರಿ. ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದಲ್ಲಿ ನಮಗಿಂತಲೂ ಹೆಚ್ಚಿನ ಅನುಭವವನ್ನು ಹೊಂದಿ ಕೇಂದ್ರ ಸರ್ಕಾರದ ಹಿರಿಯ ನಾಯಕರ ಜೊತೆ ಒಳ್ಳೆಯ ಉತ್ತಮವಾದ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾರೆ. ಸದಾನಂದ ಗೌಡರು ಹಿರಿಯರಿದ್ದಾರೆ, ಜಗದೀಶ್ ಶೆಟ್ಟರು ಹಿರಿಯರಿದ್ದಾರೆ, ಶೋಭಾ ಕರಂದ್ಲಾಜೆ ಅವರು ಈಗಾಗಲೇ ಅನುಭವಗಳಾಗಿದೆ ಕೇಂದ್ರ ಸರ್ಕಾರದಲ್ಲಿ. ನಮ್ಮ ಮಂತ್ರಿ ಆಗದೇ ಇರ್ಬೋದು, ನಮ್ಮ ಬಾಗಲಕೋಟೆಯ ನಮ್ಮ ಹಳೆ ಸ್ನೇಹಿತರು ಗದ್ದಿಗೌಡರು ತುಂಬಾ ಅತ್ಯಂತ ಆತ್ಮೀಯರು ನಮಗೆ. ಇವರೆಲ್ಲರ ಒಂದು ಸೀನಿಯಾರಿಟಿ ಇದೆಯಲ್ಲಿ ನಮ್ಮ ಪಿ ಸಿ ಮೋಹನ್ ಸಹ ಈಗಾಗಲೇ 4 ಬಾರಿ ಆಯ್ಕೆ ಆಗಿದ್ದಾರೆ. ನಮ್ಮ ರಾಘವೇಂದ್ರ ಅವರು ಈ ವಯಸ್ಸಿನಲ್ಲೇ ಶಿವಮೊಗ್ಗದ ಜನತೆ ಅವ್ರನ್ನ 4ನೇ ಬಾರಿ ಆಯ್ಕೆ ಮಾಡಿದ್ದಾರೆ. ಇವತ್ತು ನಮ್ಮೆಲ್ಲರ ಒಂದು ತೀರ್ಮಾನಗಳು, ನಾವೆಲ್ಲ ಒಟ್ಟಾಗಿ ಒಂದು ಧ್ವನಿಯಾಗಿ ಒಂದು ಕಡೆ ರಾಷ್ಟ್ರದ ಅಭಿವೃದ್ಧಿ, ಮತ್ತೊಂದು ಕಡೆ ನಮ್ಮ ರಾಜ್ಯಕ್ಕೆ ಹಲವಾರು ರೀತಿಯ ನಿರೀಕ್ಷೆಗಳನ್ನು ಜನತೆ ಏನಿಟ್ಟಿದ್ದಾರೆ, ಆ ನಿರೀಕ್ಷೆಗಳನ್ನು ತರಲಿಕ್ಕೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಜೊತೆಗೂಡಿ ನಾಡಿನ ಜನತೆಯ ಒಂದು ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಮಾನಸಿಕವಾಗಿ ನಾವೇನು ಸಿದ್ಧವಾಗಿದ್ದೇವೆ. ಇವತ್ತು ಇಲ್ಲಿಯ ಜನತೆಯ ಒಂದು ನಾಡಿನ ಜನತೆಗೆ ನ್ಯಾಯಯುತವಾಗಿ ಏನು ನಿರೀಕ್ಷೆಗಳನ್ನು ನಾವು ಈಡೇರಿಸಬೇಕಾಗಿದೆ, ಅದೆಲ್ಲವನ್ನ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಹಲವಾರು ಸಚಿವರ ಮನವೊಲಿಸಿ ಆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಾಗ ಬಹುಶಃ ನಮ್ಮೆಲ್ಲರಿಗೂ ನಿಜವಾದಂಥ ಸನ್ಮಾನ ಸಿಕ್ಕಿದಾಗೆ ಅಂತಕ್ಕಂಥದ್ದು, ಅದರಲ್ಲೇ ಅರ್ಥಪೂರ್ಣವಾದಂಥ ಸನ್ಮಾನ ದೊರಕುತ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪ್ರಾಮಾಣಿಕವಾಗಿ ನಾವು ನಾಡಿಗೆ ಬರಬೇಕಾದಂಥ ನಮ್ಮ ಜನತೆಯ ಭಾವನೆಗಳಿಗೆ, ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳ ಒಂದು ಯೋಜನೆಗಳನ್ನು ನಾವೇನು ತರಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಸ್ಪಂದಿಸಬೇಕು ಅಂತ ಇದ್ದೇವೆ. ಇವತ್ತು ಸೋಮಣ್ಣ ಅವರಿದ್ದಾರೆ. ಸೋಮಣ್ಣ ಅವರಿಗೆ ಪ್ರಮುಖವಾಗಿ ಅವರು ರಾಜ್ಯದ ಸಚಿವರಿದ್ದರು. ಪ್ರಮುಖವಾದಂಥ ಖಾತೆಗಳಿದೆ, ರೈಲ್ವೆ ಇಲಾಖೆ ಮತ್ತು ಜಲಶಕ್ತಿ. ಆ 2 ಇಲಾಖೆಗಳು ಇವತ್ತು ನಮ್ಮ ರಾಜ್ಯಕ್ಕೆ ದೊಡ್ಡ ಮಟ್ಟದ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಅವಕಾಶಗಳಿದ್ದಾವೆ. ನಾವೆಲ್ಲ ಕೂತು ಈ ಒಂದು ರಾಜ್ಯದ ಅಭಿವೃದ್ಧಿಗೆ ನಿಮ್ಮ ಶ್ರಮ, ನಿಮ್ಮ ದುಡಿಮೆ ಏನಿದೆ, ನೀವು ಪುನಃ ನಾಡಿನ ಜನತೆಯ ಮುಂದೆ 2 ಪಕ್ಷಗಳ ಕಾರ್ಯಕರ್ತರುಗಳು ಯಾವುದೇ ರೀತಿಯ ಸಂಕೋಚವಿಲ್ಲದೆ ನಾವು ಈ ಕಾರ್ಯಕ್ರಮಗಳನ್ನು ತಂದಿದ್ದೇವೆ, ಈ ರಾಜ್ಯದ ಅಭಿವೃದ್ಧಿಗೆ ದುಡಿದಿದ್ದೇವೆ, ನಿಮ್ಮ ಆಶೀರ್ವಾದ ಸದಾ 2 ಪಕ್ಷಗಳ ಮೇಲೆ ಇರಬೇಕು ಅಂತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಇವತ್ತು ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ನಾನು ನಮ್ಮ 2 ಪಕ್ಷಗಳ ಕಾರ್ಯಕರ್ತರಿಗೆ ವಿಶೇಷವಾಗಿ ಯಾತಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ನಾಯಕರುಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ 2 ಪಕ್ಷಗಳ ಕಾರ್ಯಕರ್ತರುಗಳು 28 ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ದುಡಿಮೆಯನ್ನು ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ನಾನು ಕಂಡಿದ್ದೇನೆ. ಅದು ಕಲ್ಯಾಣ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕದ ಇರ್ಬೋದು, ನಮ್ಮ ಶಕ್ತಿಗಳು ಇಷ್ಟೇ ಇರಲಿ, ಹಳೆ ಕರ್ನಾಟಕ ಇರ್ಬೋದು. ಇವತ್ತು ನಮ್ಮ ಶಕ್ತಿ ಕಡಿಮೆ ಇರಲಿ, ದೊಡ್ಡದಿರಲಿ, ಪ್ರಾಮಾಣಿಕವಾಗಿ 2 ಪಕ್ಷಗಳ ಕಾರ್ಯಕರ್ತರು ಒಂದು ಸಹೋದರ ಮನೋಭಾವದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ನಿಮ್ಮ ಶ್ರಮ ಏನಿದೆ, ಆ ಶ್ರಮ ಇವತ್ತು ಪ್ರಮುಖವಾಗಿ ಸೇರಬೇಕಾಗಿರ್ತಕ್ಕಂಥದ್ದು ನಮ್ಮ ಪಕ್ಷದ ನಿಷ್ಠಾವಂತ 2 ಪಕ್ಷಗಳ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಪ್ರಥಮವಾಗಿ ಸೇರಬೇಕು. ಈ ಒಂದು ಗೆಲುವಿನ ಸಂಪೂರ್ಣವಾದಂಥ ಯಶಸ್ಸಿನ ಹಿನ್ನೆಲೆ ನಿಮ್ಮಗಳಿಗೆ ದೊರಕಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ಮುಂದಿನ ದಿನಗಳಲ್ಲೂ ಸಹ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ರೀತಿಯ ಸಣ್ಣ ಪುಟ್ಟ ಘರ್ಷಣೆಗಳಿದ್ರು ನಮ್ಮ ಸ್ಥಳೀಯವಾಗಿ
ಯಾವುದೇ ಕಾರಣಕ್ಕೂ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ಯಾವುದೇ ರೀತಿಯ ಒಂದು ಅಸೂಯೆ ಮನೋಭಾವಗಳಿಲ್ಲದೆ ಒಟ್ಟಾಗಿ ನಮ್ಮ ಕೆಲಸವನ್ನ, ಒಟ್ಟಾಗಿ ಪಕ್ಷದ ಸಂಘಟನೆಯನ್ನ ನಾವೆಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥದ್ದು ವಿಶೇಷವಾಗಿ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ. ಎರಡೂ ಪಕ್ಷಗಳ ನಮ್ಮ ಕಾರ್ಯಕರ್ತರಿಗೆ ಮುಂದಿನ ದಿನಗಳು ನಮ್ಮ ಮುಂದೆ ಇರತಕ್ಕಂಥದ್ದು ಮೈಸೂರು ಮತ್ತು ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆಗಳಿರ್ಬೋದು ಮತ್ತು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಯ ಚುನಾವಣೆಗಳು ಪ್ರಮುಖವಾಗಿ ನಮ್ಮ ಮುಂದೆ ಇರತಕ್ಕಂಥದ್ದು. ಬಹುಶಃ ನನ್ನ ಅಭಿಪ್ರಾಯದಲ್ಲಿ ನಾವು ಒಂದು ಒಳ್ಳೆಯ ರೀತಿಯ ಒಂದು ಹೊಂದಾಣಿಕೆಯಲ್ಲಿ ನಮ್ಮ ಲೋಕಸಭೆಗೆ ನಡೆಸಿದ್ದೇವೆ. ಅದೇ ರೀತಿಯಲ್ಲಿ ಸಣ್ಣ ಪುಟ್ಟ, ಏಕೆಂದರೆ ಪ್ರತಿಯೊಬ್ಬರಿಗೂ ಒಂದು ಸ್ಥಾನಮಾನಗಳು ದೊರಕಬೇಕು ಅಂತಕ್ಕಂಥದ್ದು ಎಲ್ಲ ಕಾರ್ಯಕರ್ತರಲ್ಲಿ ಇರತಕ್ಕಂಥದ್ದು ಸಹಜ. ಆದರೆ ಇವತ್ತು ನಮ್ಮ ಗುರಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ರಾಜ್ಯದಿಂದ ಜನತೆ ತಿರಸ್ಕಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜನತೆಯ ವಿಶ್ವಾಸವನ್ನು ಗಳಿಸಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಜೊತೆಗೂಡಿ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ಕಳೆದ 1 ವರ್ಷದ ಕಾಂಗ್ರೆಸ್ನ ಆಡಳಿತವನ್ನು ನೋಡ್ತಾ ಇದ್ದೀರಿ. ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ. ನನಗೆ ನಿನ್ನೆ ಡೆಲ್ಲಿನಲ್ಲಿ ಯಾರೋ ಸ್ನೇಹಿತರು ಕೇಳ್ತಾ ಇದ್ರು, ಏನು ಕರ್ನಾಟಕದಲ್ಲಿ ಡೀಸೆಲ್ ಪೆಟ್ರೋಲ್ ಬೇರೆ ಏರಿಕೆ ಮಾಡಿದ್ದಾರಲ್ಲ ಅಂತ ಹೇಳಿ. ನಾನು ಅದಕ್ಕೆ ಒಂದು ಮಾತು ಹೇಳಿದೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ. ಹಿಂದೆ ಬುದ್ಧ ಒಂದು ಸಂದೇಶ ಕೊಟ್ಟರು, ಆಸೆಯೇ ದುಃಖಕ್ಕೆ ಮೂಲ ಅಂದರು. ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಿದ್ಧರು ಅವರೇನು ಕೊಟ್ಟಿದ್ದಾರೆ ಸಂದೇಶ, ಗ್ಯಾರಂಟಿಯೇ ಬೆಲೆ ಏರಿಕೆಗೆ ಮೂಲ ಅಂತಕ್ಕಂಥ ಸಂದೇಶ ಕೊಟ್ಟುಬಿಟ್ಟಿದ್ದಾರೆ. ಈಗ ಗ್ಯಾರಂಟಿಯೇ ಬೆಲೆ ಏರಿಕೆಗೆ ಮೂಲ ಅಂತ ಹೇಳಿ. ಅದರಿಂದ ಇವತ್ತಿನ ಸರ್ಕಾರ ಜನಸಾಮಾನ್ಯರ ಮೇಲೆ ಏನು ಹೊರೆಯನ್ನು ಹೊರಿಸ್ತಾ ಇದ್ದಾರೆ, ಇದೆಲ್ಲವನ್ನ ಜನತೆ ಇವತ್ತು ಅವರಲ್ಲಿರ್ತಕ್ಕಂಥ ಅಸಮಾಧಾನಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಒಂದು ಕೆಟ್ಟ ಸರ್ಕಾರವನ್ನು ಜನತೆಯೇ ಮುಂದಿನ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗಳಿರಲಿ, ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ಅವರನ್ನು ತಿರಸ್ಕಾರ ಮಾಡೋದ್ರ ಮುಖಾಂತರ ಮುಂದೆ ಒಂದು ಉತ್ತಮವಾದಂಥ ಜನಪರವಾದಂಥ, ಹಿಂದೆ ಯಡಿಯೂರಪ್ಪನವರು ನಾನು ಜೊತೆಗೂಡಿ ಅವರ ನಾಯಕತ್ವದಲ್ಲಿ ಸರ್ಕಾರ ಮಾಡಿದ್ದೇವೆ, ಆ ರೀತಿಯ ಒಂದು ಸರ್ಕಾರವನ್ನು ಈ ರಾಜ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಈ ವೇದಿಕೆ ಮುಖಾಂತರ ನಾನು ಬಯಸಿ, ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ಒಡಕನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಿ ನಾವು ಹೆಚ್ಚು, ನಾವು ಕಡಿಮೆ ಅಂತಕ್ಕಂಥ ಒಂದು ಭಾವನೆಗಳು ನಮ್ಮಲ್ಲಿ ಯಾರಲ್ಲೂ ಇರೋದು ಬೇಡ. ನಾವೆಲ್ಲ ಒಂದು ಕುಟುಂಬದ ಅಣ್ಣ ತಮ್ಮಂದರಾಗಿ ಈ ರಾಜ್ಯದ ಅಭಿವೃದ್ಧಿ, ಅದರ ಜೊತೆಯಲ್ಲಿ ನರೇಂದ್ರ ಮೋದಿ ಅವರ ಶಕ್ತಿಯನ್ನು ಕೈ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯ ನಮ್ಮ ಮನಸ್ಸಿನ ಮೇಲೆ ಕೆಲವು ಭಿನ್ನಾಭಿಪ್ರಾಯಗಳನ್ನು, ಒಂದು ಸಂಶಯಗಳನ್ನು ಮೂಡಿಸ್ತಕ್ಕಂಥ ವಾತಾವರಣವನ್ನು ಯಾರಾದರೂ ನಿರ್ಮಾಣ ಮಾಡ್ತಕ್ಕಂಥದ್ದೇನಿದೆ ಅದು ಯಾವುದಕ್ಕೂ ಕಿವಿಗೂಡದೆ ಒಗ್ಗಟ್ಟಾಗಿ ಒಂದು ಕುಟುಂಬದ ಅಣ್ಣ ತಮ್ಮಂದ್ರ ಥರ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು, ಎರಡೂ ಪಕ್ಷಗಳ ನಮ್ಮ ನಾಯಕರು ಒಂದಾಗಿ ಇವತ್ತು ಈ ರಾಜ್ಯದಲ್ಲಿ ಒಂದು ಜನಪರವಾದಂಥ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ತರಲಿಕ್ಕೆ ಈ ಒಂದು ಸಭಾಂಗಣದಲ್ಲಿ ನಾವೆಲ್ಲರೂ ಒಂದು ಮನಸ್ಸಿನಲ್ಲೇ ಆ ಒಂದು ಸಂಕಲ್ಪವನ್ನು ಇವತ್ತು ಮನಸ್ಸಿನಲ್ಲಿ ನಾವು ಮೂಡಿಸ್ತಕ್ಕಂಥದ್ರ ಮುಖಾಂತರ ಈ ಸನ್ಮಾನವನ್ನು ಇವತ್ತು ನಮ್ಮ ಬಿಜೆಪಿಯ ಸ್ನೇಹಿತರುಗಳು ಎಲ್ಲರೂ ಸೇರಿ ಏನು ಎರಡೂ ಪಕ್ಷಗಳ ಶಾಸಕರುಗಳಿಗೂ ಆಹ್ವಾನ ಕೊಟ್ಟು, ಕಾರ್ಯಕರ್ತರಿಗೂ ಆಹ್ವಾನ ಕೊಟ್ಟು ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವೇನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಒಂದು ಸಹೋದರ ಮನೋಭಾವದಲ್ಲಿ ಮುಂದಿನ ದಿನಗಳಲ್ಲಿ ಹೋಗ್ತಕ್ಕಂಥದ್ರ ಮುಖಾಂತರ ಈ ಒಂದು ಸನ್ಮಾನ ನಿಜವಾದಂಥ ಅರ್ಥ ನಮಗೆ ನಿಮಗೆ ಎಲ್ರಿಗೂ ದೊರಕಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ, ವೇದಿಕೆ ಮೇಲೆ ಇರತಕ್ಕಂಥ ನೂತನ ಸಂಸತ್ ಸದಸ್ಯರುಗಳಿಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿ ನಿಮ್ಮೆಲ್ಲರಿಗೆ ನಮಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣೆ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರಾಗಿರುವಂತಹ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಬೇಕು ಅಂತ ವಿನಂತಿಯನ್ನ ಮಾಡಿಕೊಂಡು. ಬೋಲೋ ಭಾರತ್ ಮಾತಾ ಕಿ. ಈ ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ಯುವ ಶಾಸಕರು, ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂತಹ BY ವಿಜೇಂದ್ರ ಅವರೇ, ಹಿರಿಯರಾದಂತಹ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದು ಪ್ರಥಮ ಕೃಷಿ ಬಜೆಟ್ ಅನ್ನು